ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ತುಂಬ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ನೈಟ್ ರೀಡಿಂಗಲ್ಲಿ ಯಾವ ಬ್ಯೂಟಿಫುಲ್ ಆಗಿರುವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮ್ ಆಗಿ ಕೂತ್ಕೊಂಡು ಡೀಪ್ ಬ್ರೀತನ್ನು ತಗೊಳ್ಳಿ, ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸ್ಸಿನಲ್ಲಿ ನಿಧಾನವಾಗಿ 3 ಬಾರಿ ನೆನೆಸ್ಕೊಳ್ಳಿ. ಅವರ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಸೊ ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ. ಥ್ಯಾಂಕ್ ಯು ಯೂನಿವರ್ಸ್ ಅಂತ ಎನರ್ಜಿಯನ್ನು ಫೀಲ್ ಮಾಡಿ. ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ನಿಮ್ಮಿಬ್ಬರ ನಡುವಿನ ಕನೆಕ್ಷನನ್ನು ಮನಸ್ಸಾರೆ ರಿಸೀವ್ ಮಾಡ್ಕೊಳ್ಳಿ. ಬ್ಯೂಟಿಫುಲ್ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಈ ರೀತಿಯ ರೀಡಿಂಗ್ಸ್ನಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ. ನೀವು ಆ ಎನರ್ಜಿಯನ್ನು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ನೀವು ಅಲ್ಲಿಗೆ ಬಿಡಬೇಕಾಗುತ್ತೆ. ಯಾಕೆ ಅಂದರೆ ಎಲ್ಲರ ಎನರ್ಜೀಸ್ ಕೂಡ ಸೇಮ್ ಆಗಿರೋದಿಲ್ಲ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಮೊದಲಿಗೆ ಇಲ್ಲಿ ಯಾವ ಎನರ್ಜಿ ಇದೆ ಅಂತ ನೋಡೋದಾದರೆ ತುಂಬ ಸ್ಟ್ರಾಂಗ್ ಆಗಿ ಕಾಣ್ತಾ ಇರುವ ಎನರ್ಜಿ. ಈಗ ಎಲ್ಲರ ವಿಷಯದಲ್ಲಿ ಹೇಳ್ತಾ ಇಲ್ಲ, ಕೆಲವರ ವಿಷಯದಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ನಿಂದ ಸಂಪೂರ್ಣ ಫ್ರೀ ಆಗಿಲ್ಲ. ಅಂದರೆ ಯಾವುದೋ ಒಂದು ಬಂಧನದಲ್ಲಿ, ಯಾವುದೋ ಒಂದು ರೆಸ್ಪಾನ್ಸಿಬಿಲಿಟಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ, ಸ್ಟಕ್ ಆಗಿದ್ದಾರೆ ಯಾವುದೋ ಒಂದು ಸಿಚುವೇಶನಲ್ಲಿ. ಇದು ಕೇವಲ ಪ್ರೀತಿ ಅಥವಾ ಒಬ್ಬ ವ್ಯಕ್ತಿ ಅಂತ ಮಾತ್ರ ತಗೊಳ್ಬೇಡಿ. ಅದು ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು, ಅಥವಾ ಕಂಫರ್ಟ್ ಝೋನ್, ಅಥವಾ ಯಾವುದೋ ಒಂದು ಡಿಪೆಂಡೆನ್ಸಿ ಕೂಡ ಆಗಿರಬಹುದು. ಇಲ್ಲಿ ಕ್ಲಿಯರ್ ಆಗಿ ಎನರ್ಜಿ ಯಾವ ರೀತಿ ಇದೆ ಅಂದರೆ ಥರ್ಡ್ ಪಾರ್ಟಿಗೆ ಇವರನ್ನು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅನ್ನೋದು ಚೆನ್ನಾಗಿ ಗೊತ್ತು. ಅಂದರೆ ನಿಮ್ಮ ಪರ್ಸನ್ ಕೆಲವೊಮ್ಮೆ ಅವರದೇ ನಿರ್ಧಾರ ತೆಗೆದುಕೊಳ್ಳೋದಕ್ಕೂ ಕೂಡ ಆಗದೇ ಇರುವಷ್ಟು ಮೆಂಟಲಿ ಟಯರ್ಡ್ ಆಗಿರ್ತಾರೆ. ಅಂದರೆ ಇಲ್ಲಿ ಡೀಪ್ ಎನರ್ಜಿ ಯಾವ ರೀತಿ ಇದೆ ಅಂದರೆ ಇವರ ರಿಲೇಷನ್ಶಿಪ್ ಆ ರೀತಿ ಇರ್ಬೋದು. ಅಂದರೆ ಇದು ಫ್ಯಾಮಿಲಿಯ ರಿಲೇಷನ್ಶಿಪ್ ಆಗಿರ್ಬೋದು, ರೆಸ್ಪಾನ್ಸಿಬಿಲಿಟಿಯ ರಿಲೇಷನ್ಶಿಪ್ ಆಗಿರ್ಬೋದು, ಹಣಕಾಸಿನ ಸಂಪರ್ಕ ಇರ್ಬೋದು, ಒಟ್ಟಿಗೆ ಕೆಲಸ ಮಾಡ್ತಾ ಇರಬಹುದು. ಅಥವಾ ಅಂದರೆ ಇವರೇನಾದರೂ ಮ್ಯಾರಿಡ್ ಪರ್ಸನ್ ಆಗಿದ್ದರೆ ಮಕ್ಕಳ ಜವಾಬ್ದಾರಿ ಆಗಿರ್ಬೋದು, ಮದುವೆ, ಮಕ್ಕಳ ಜವಾಬ್ದಾರಿ, ಅಥವಾ ಯಾವುದೋ ಒಂದು ಸಿಚುವೇಶನ್ ಕೂಡ ಥರ್ಡ್ ಪಾರ್ಟಿ ಆಗಿರ್ಬೋದು. ಅದಕ್ಕಾಗಿ ಅವರು ಈ ಥರ್ಡ್ ಪಾರ್ಟಿ, ಅದು ಸಿಚುವೇಶನ್ ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಫ್ಯಾಮಿಲಿ ಪ್ರೆಷರ್ ಆಗಿರ್ಬೋದು, ಅದನ್ನು ಬಿಡಬೇಕು ಅಂತ ಮನಸ್ಸು ಮಾಡಿದ್ರೂ ಕೂಡ ಸುಲಭವಾಗಿ ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ. ಒಂದು ಕಡೆ ಅವರಿಗೆ ಆ ಸಂಬಂಧದಲ್ಲಿ ಯಾವುದೋ ಒಂದು ಸ್ಟಕ್ ಫೀಲ್ ಆಗ್ತಾ ಇದೆ, ಆದರೆ ಇನ್ನೊಂದು ಕಡೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅಂದರೆ ಖುಷಿ ಇಲ್ಲದ ಕಂಫರ್ಟ್ ಝೋನ್. ಹೊರಗಿನಿಂದ ನೋಡೋರಿಗೆ ಎಲ್ಲವೂ ನಾರ್ಮಲ್ ಅಂತ ಅನ್ನಿಸ್ಬೋದು. ಫೋಟೋಗಳು, ಸ್ಟೇಟಸ್, ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳು ಎಲ್ಲವೂ ಚೆನ್ನಾಗಿರ್ಬೋದು, ಆದರೆ ಒಳಗಿನ ರಿಯಾಲಿಟಿ ಬೇರೆ. ನಿಮ್ಮ ಪರ್ಸನ್ ಅಂದರೆ ಅದು ಯಾವುದೇ ಸಿಚುವೇಶನ್, ಜಾಬ್ನಲ್ಲಾಗಿರ್ಬೋದು, ಎಲ್ಲೇ ಆಗಿರ್ಬೋದು, ಅವರ ಮನಸ್ಸಿಗೆ ಒಂದು ಕಾಮ್ನೆಸ್ ಅನ್ನೋದು ಇಲ್ಲ. ತುಂಬ ಟಯರ್ಡ್ ಫೀಲ್ ಮಾಡ್ತಾ ಇದ್ದಾರೆ. ಎಲ್ಲವೂ ನಾರ್ಮಲ್ಲಾಗಿ ನಡೀತಾ ಇದ್ದರೂ ಕೂಡ ಹೃದಯದ ಕನೆಕ್ಷನ್ ಇಲ್ಲ. ಕೆಲವೊಂದು ಸಲ ಅವರು ಹೋಗಲಿ, ಏನಿದೆಯೋ ಹಾಗೆ ಇರಲಿ ಅನ್ನೋ ಹಾಗೆ ಗೋ ವಿತ್ ದ ಫ್ಲೋ ಎನರ್ಜಿಯಲ್ಲಿ ಹೋಗ್ತಾ ಇದ್ದಾರೆ. ಆದರೆ ಅವರಲ್ಲಿ ನಿಜವಾದ ಹ್ಯಾಪಿನೆಸ್ ಅನ್ನೋದು ಇಲ್ಲ. ತುಂಬ ಸ್ಟ್ರಾಂಗ್ ಆಗಿರೋ ಎನರ್ಜಿ ಅಂದರೆ ಇವರು ತುಂಬ ರೆಸ್ಪಾನ್ಸಿಬಿಲಿಟಿನ ತಗೊಳ್ತಾ ಇರ್ಬೋದು. ಅದು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಕೂಡ ಆಗಿರ್ಬೋದು. ಅಟೆನ್ಷನ್ ಅಲ್ಲಿಗೆ ಕೊಡ್ತಾ ಇರಬೇಕಾಗಿರುವಂತಹ ಸಂದರ್ಭ ಬಂದಿರ್ಬೋದು. ಸಪೋರ್ಟ್, ಇವರ ಸಪೋರ್ಟ್ ಆ ಫ್ಯಾಮಿಲಿಗೆ ತುಂಬ ಬೇಕಾಗಿರ್ಬೋದು. ಅಂದರೆ ಇವರದೇ ಫ್ಯಾಮಿಲಿಗೆ ತುಂಬ ಸಪೋರ್ಟ್ ಬೇಕಾಗಿರ್ಬೋದು. ಆ ಜವಾಬ್ದಾರಿ ಇವರ ಮೇಲಿರಬಹುದು. ಅಥವಾ ಹಣಕಾಸಿನ ತುಂಬ ಪ್ರಾಬ್ಲಮ್, ಅಥವಾ ಸೆಕ್ಯೂರಿಟಿ ಫೀಲಿಂಗ್ ಕೂಡ ಆಗಿರ್ಬೋದು. ಸೊ ಇದೆಲ್ಲ ಒಂದು ಥರ್ಡ್ ಪಾರ್ಟಿ ರೀತಿ ಕೂಡ ವರ್ಕ್ ಮಾಡ್ತಾ ಇರ್ಬೋದು. ನಿಮ್ಮ ಪರ್ಸನ್ ಇಲ್ಲಿ ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಅವರ ಫೀಲಿಂಗ್ಸನ್ನು ಯಾವ ರೀತಿ ಹೊರಗಡೆ ಹೇಳ್ಕೊಳ್ಳೋದು, ಶೇರ್ ಮಾಡ್ಕೊಳ್ಳೋದು ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂದರೆ ನೀವು ಕೂಡ ದೂರ ಇದ್ದೀರಾ, ಅಥವಾ ಈಗ ನೋ ಕಾಂಟ್ಯಾಕ್ಟ್ ಇರ್ಬೋದು, ಸಪ್ರೇಷನ್ ಇರ್ಬೋದು, ಬ್ರೇಕಪ್ ಇರಬಹುದು, ಅಥವಾ ಇಬ್ಬರು ಕೂಡ ಸ್ವಲ್ಪ ದೂರ ಆಗಿರಬಹುದು. ಸೊ ಇದೆಲ್ಲ ಕಾರಣದಿಂದ ಒಂದು ಕಡೆ ಸ್ಟಕ್ ಆಗಿದ್ದಾರೆ, ಇನ್ನೊಂದು ಕಡೆ ಪ್ರೀತಿಯಲ್ಲಿ ಕೂಡ ದೂರ ಉಳಿದಿದ್ದಾರೆ. ಈ ರಿಲೇಷನ್ಶಿಪ್ ಕೇವಲ ನಾರ್ಮಲ್ ಸಂಬಂಧ ಅಲ್ಲ ಅನ್ನೋ ಎನರ್ಜಿ ಕೂಡ. ಕೆಲವೊಬ್ಬರ ರಿಲೇಷನ್ಶಿಪ್ಪಲ್ಲಿ ಇದು ಕಾರ್ಮಿಕ್ ಕನೆಕ್ಷನ್ ಥರ. ಅಂದರೆ ನಿಮ್ಮ ಪರ್ಸನ್ ಅವರ ಜೀವನದಲ್ಲಿ ಒಂದು ಲೆಸನ್ ಕಲಿತಾ ಇದ್ದಾರೆ, ಒಂದು ಪಾಠ ಕಲಿತಾ ಇದ್ದಾರೆ. ಈ ಹಿಂದೆ ಅವರು ಪಾಸ್ಟಲ್ಲಿ ನಿಮ್ಮನ್ನು ನೋಯಿಸಿದರೆ, ನಿಮ್ಮನ್ನು ಚೀಟ್ ಮಾಡಿದರೆ, ಈಗ ಅದೇ ನೋವು ಅವರಿಗೆ ರಿಟರ್ನ್ ಆಗ್ತಾ ಇರುವ ಎನರ್ಜಿ.
ಯೂನಿವರ್ಸ್ ಅವರಿಗೆ ಒಂದು ರಿಯಾಲಿಟಿ ತೋರಿಸ್ತಾ ಇದೆ. ನಿಮ್ಮ ಪರ್ಸನ್ ಈಗ ಥರ್ಡ್ ಪಾರ್ಟಿಯ ಜೊತೆ ಇರಬಹುದು, ಅಥವಾ ಆ ವ್ಯಕ್ತಿ ಒಬ್ಬ ಲವ್ ಪರ್ಸನ್ ಕೂಡ ಆಗಿರಬಹುದು, ಅಥವಾ ನಾನು ಹೇಳಿದಾಗೆ ಸಿಚುವೇಶನ್ ಅಥವಾ ಫೈನಾನ್ಷಿಯಲ್ ಅಥವಾ ಫ್ಯಾಮಿಲಿಯ ಪ್ರೆಷರ್ ಏನೇ ಆಗಿದ್ರೂ ಕೂಡ ಅಲ್ಲಿ ಹ್ಯಾಪಿನೆಸ್ ಅನ್ನೋದು ಇಲ್ಲ. ಚಿಕ್ಕ ವಿಷಯಕ್ಕೂ ಜಗಳ, ತುಂಬ ಮಾತುಗಳು, ಮನಸ್ಸಿಗೆ ನೆಮ್ಮದಿ ಇಲ್ಲದ ಪರಿಸ್ಥಿತಿ. ಕೆಲವೊಮ್ಮೆ ಥರ್ಡ್ ಪಾರ್ಟಿ ತುಂಬ ರೂಡಾಗಿ ಬಿಹೇವ್ ಮಾಡ್ತಾ ಇರಬಹುದು. ನಿಮ್ಮ ಪರ್ಸನ್ ಅವರ ಮನಸ್ಸಿನ ಮಾತು ಹೇಳೋದಕ್ಕೂ ಕೂಡ ಆಗ್ತಾ ಇಲ್ಲ. ಈ ರಿಲೇಷನ್ಶಿಪ್ ಒಂದು ರೀತಿಯ ಹೆವಿನೆಸ್ ಫೀಲ್ ಆಗ್ತಾ ಇದೆ. ತುಂಬ ಬ್ಯೂಟಿಫುಲ್ ಎನರ್ಜಿ ಬರ್ತಾ ಇದೆ. ನಿಮ್ಮ ಬಗ್ಗೆ ಅವರ ಹೃದಯದ ಫೀಲಿಂಗ್ಸ್ ಇನ್ನೂ ತುಂಬ ಸ್ಟ್ರಾಂಗ್ ಆಗಿದೆ. ನಿಮ್ಮ ಜೊತೆ ಅವರು ಕಂಫರ್ಟ್ ಫೀಲ್ ಮಾಡ್ತಾರೆ, ಒಂದು ಸೆಕ್ಯೂರ್ ಫೀಲ್ ಮಾಡ್ತಾರೆ, ಮನಸ್ಸು ಓಪನ್ ಆಗಿ ಇಟ್ಕೊಳ್ತಾರೆ, ನಿಜವಾದ ಖುಷಿ ಫೀಲ್ ಮಾಡ್ತಾರೆ. ನಿಮ್ಮ ವೈಬ್, ನಿಮ್ಮ ಎನರ್ಜಿ ಅವರಿಗೆ ತುಂಬ ಡಿಫ್ರೆಂಟಾಗಿ ಅನ್ನಿಸ್ತಾ ಇದೆ. ಅಂದರೆ ನೀವು ಈಸಿ ಟು ಗೆಟ್ ಅನ್ನಿಸುವ ವ್ಯಕ್ತಿ ಅಲ್ಲ ಅವರಿಗೆ, ನೀವು ತುಂಬ ಸ್ಪೆಷಲ್. ಕೆಲವೊಮ್ಮೆ ಅವ್ರು ಫೀಲ್ ಮಾಡ್ಕೊಳ್ತಾರೆ ನಿಮ್ಮಲ್ಲಿ ಒಂದು ಕಂಫರ್ಟ್ ಝೋನ್ ಇದೆ, ನೀವು ಇದ್ದರೆ ಅವರಿಗೆ ಕಾಮ್ನೆಸ್ ಫೀಲ್ ಆಗುತ್ತೆ, ಅವರಿಗೆ ಸಮಾಧಾನದ ಫೀಲ್ ಆಗುತ್ತೆ ಅನ್ನೋ ರೀತಿ ಥಿಂಕ್ ಮಾಡ್ತಾರೆ. ಅದೇ ರೀತಿ ಇವರು ನಿಮಗೆ ಚೀಟ್ ಮಾಡಿದರೆ, ನಿಮ್ಮಿಂದ ದೂರ ಹೋಗಿದರೆ, ನಿಮಗೆ ಹರ್ಟ್ ಮಾಡಿದರೆ, ನಿಮ್ಮನ್ನು ಕಳ್ಕೊಂಡ ಭಯ ಇದೆ. ಅಂದರೆ ನೀವು ಎಲ್ಲಿ ಇವರನ್ನು ಮರೆತು ಬಿಟ್ಟಿದ್ದೀರಾ, ಅಥವಾ ನಿಮ್ಮ ಜೀವನವನ್ನು ನೀವು ಇವರನ್ನು ಮರೆತು ಮುಂದೆ ಹೋಗ್ತಾ ಇದ್ದೀರಾ, ನನ್ನನ್ನು ಸಂಪೂರ್ಣವಾಗಿ ಬಿಟ್ಟು ಮುಂದೆ ಹೋದ್ರಾ ಅನ್ನೋ ಭಯ ತುಂಬ ಜಾಸ್ತಿ ಇದೆ. ಹೊರಗಡೆ ಹೀಗೋ ಇರಬಹುದು, ಆದರೆ ಒಳಗೆ ಅವರು ನಿಮ್ಮನ್ನು ಕಳ್ಕೊಳ್ಳುವ ಭಯದಲ್ಲಿದ್ದಾರೆ. ನಿಮ್ಮನ್ನು ಸ್ಟಾಕ್ ಮಾಡ್ತಾ ಇರುವ ಎನರ್ಜಿ ಕೂಡ ಇದೆ. ಅಂದರೆ ಕೆಲವರ ಎನರ್ಜಿ ಪ್ರಕಾರ ಆನ್ಲೈನಲ್ಲಿ ಸ್ಟಾಕ್ ಮಾಡೋದು, ನಿಮ್ಮ ಫೋಟೋ ನೋಡೋದು, ನಿಮ್ಮ DP ನೋಡೋದು, ನಿಮ್ಮ ಲಾಸ್ಟ್ ಸೀನ್ ನೋಡೋದು, ಈ ರೀತಿ ನಿಮ್ಮನ್ನು ಆನ್ಲೈನಲ್ಲಿ ಸ್ಟಾಕ್ ಮಾಡ್ತಾ ಇರುವ ಎನರ್ಜಿ ತುಂಬ ಹೆವಿ ಎನರ್ಜಿ ಇದೆ. ಪಶ್ಚಾತ್ತಾಪದ ಎನರ್ಜಿ. ನಿಮ್ಮ ಪರ್ಸನ್ ಅವರ ತಪ್ಪುಗಳ ಬಗ್ಗೆ ಈಗ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಬಹುಶಃ ಅವರು ಈ ಹಿಂದೆ ಅಥವಾ ಪಾಸ್ಟ್ನಲ್ಲಿ ನಿಮ್ಮನ್ನು ತುಂಬ ಪೇಯ್ನ್ ಮಾಡಿದ್ದಾರೆ, ನೋಯಿಸಿದ್ದಾರೆ. ಯಾವುದೋ ಒಂದು ಸತ್ಯವನ್ನು ನಿಮ್ಮಿಂದ ಹೈಡ್ ಮಾಡಿದ್ದಾರೆ, ಅಥವಾ ಥರ್ಡ್ ಪಾರ್ಟಿ ವಿಷಯ, ಅದು ಏನೇ ಆಗಿರ್ಬೋದು, ಫ್ಯಾಮಿಲಿಯ ವಿಷಯ ಆಗಿರಬಹುದು, ಸಿಚುವೇಶನ್ ಆಗಿರ್ಬೋದು, ಯಾವುದೋ ಒಂದು ವಿಷಯವನ್ನು ನಿಮ್ಮಿಂದ ಹೈಡ್ ಮಾಡಿರ್ಬೋದು, ಅಥವಾ ನಿಮಗೆ ತಡವಾಗಿ ರಿಪ್ಲೈ ಮಾಡಿದ್ದಾರೆ ಫೋನ್ನಲ್ಲಿ, ಅಥವಾ ಕಾಲ್ ಮಾಡಬೇಕಾದ್ರೆ ತುಂಬ ಡಿಲೇ ಮಾಡಿದ್ದಾರೆ. ಈಗ ಅದೆಲ್ಲ ಅವರಿಗೆ ನೆನಪಾಗ್ತಾ ಇದೆ. ನಾನು ಆ ರೀತಿ ಮಾಡಬಾರ್ದಿತ್ತು ಅನ್ನೋ ಫೀಲಿಂಗ್ ತುಂಬ ಡೀಪ್ ಆಗಿದೆ. ನಿಮ್ಮ ಜೊತೆ ಮತ್ತೆ ಕನೆಕ್ಟ್ ಆಗಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದಾರೆ. ಯಾವುದೇ ಸಿಚುವೇಶನ್ ಈಗ ಅಡ್ಡ ಬಂದಿದ್ರೂ ಕೂಡ ಅದರಿಂದ ಹೊರಗಡೆ ಬಂದಮೇಲೆ ನಿಮ್ಮ ಹತ್ರ ಆದಷ್ಟು ಬೇಗ ಬರಬೇಕು, ನಿಮ್ಮ ಟ್ರಸ್ಟ್ ಕೇಳಬೇಕು, ಇನ್ನೊಂದು ಚಾನ್ಸ್ ಈ ರಿಲೇಷನ್ಶಿಪ್ಪಲ್ಲಿ ಕೇಳಬೇಕು, ಅವರ ಫೀಲಿಂಗ್ಸನ್ನು ಹೇಳ್ಕೊಳ್ಬೇಕು, ಇದೆಲ್ಲ ಮಾಡಬೇಕು ಅನ್ನೋ ಯೋಚನೆ ಬರ್ತಾ ಇದೆ. ಯಾಕೆಂದರೆ ಅವರಿಗೆ ಈಗ ಕ್ಲಿಯರ್ ಆಗಿದೆ ನಿಜವಾದ ಹ್ಯಾಪಿನೆಸ್ ಅನ್ನೋದು ನಿಮ್ಮ ಜೊತೆಯಲ್ಲಿ ಸಿಗುತ್ತೆ ಅಂತ. ನಿಮ್ಮ ಬಗ್ಗೆ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಪರ್ಸನ್ ಈಗ ತುಂಬ ಕನ್ಫ್ಯೂಸ್ ಮತ್ತು ಎಮೋಷ್ನಲ್ ಸ್ಟೇಜ್ನಲ್ಲಿದ್ದಾರೆ. ಆ ಎನರ್ಜಿ ಇದೆ. ಒಂದು ಸ್ಟಕ್ ಅನ್ನೋ ರೀತಿ ಇದ್ದಾರೆ. ಒಂದು ಸಿಚುವೇಶನಲ್ಲಿ ಬಂಧಿಸಿದ್ದಾರೆ. ಜವಾಬ್ದಾರಿ ಇದೆ, ರೆಸ್ಪಾನ್ಸಿಬಿಲಿಟಿ ತುಂಬ ಇದೆ. ಫ್ಯಾಮಿಲಿಯ ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು, ಕಂಫರ್ಟ್ ಝೋನ್ ಅನ್ನೋದು ನಿಮ್ಮ ಹತ್ರ ಇದೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಜವಾದ ಪ್ರೀತಿ, ನಿಜವಾದ ಕಾಮ್ನೆಸ್, ನಿಜವಾದ ಹ್ಯಾಪಿನೆಸ್ ಅದು ನಿಮ್ಮ ಜೊತೆ ಮಾತ್ರ ಇದೆ ಅನ್ನೋ ರೀತಿ ಫೀಲ್ ಮಾಡ್ತಾ ಇದ್ದಾರೆ. ಒಳಗಿನಿಂದ, ಮನಸ್ಸಿನ ಒಳಗಡೆಯಿಂದ ಈಗಾಗಲೇ ಅರ್ಥ ಮಾಡ್ಕೊಂಡಿದ್ದಾರೆ, ನನ್ನ ಹೃದಯ ಇನ್ನೂ ಇವರನ್ನೇ ಆರಿಸ್ಕೊಳ್ತಾ ಇದೆ ಅಂತ, ಅಂದರೆ ನಿಮ್ಮನ್ನೇ ಆರಿಸ್ಕೊಳ್ತಾ ಇದೆ ಅಂತ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ತುಂಬ ಫೀಲಿಂಗ್ಸ್ ಇದೆ. ಇಲ್ಲಿ ಥರ್ಡ್ ಪಾರ್ಟಿ ಅನ್ನೋದು ಫ್ಯಾಮಿಲಿ ಅಥವಾ ಯಾವುದೇ ಪ್ರೆಷರ್ ಆಗಿದ್ದರೂ ಕೂಡ, ಅಥವಾ ಫ್ಯಾಮಿಲಿಗೆ ನಿಮ್ಮ ರಿಲೇಷನ್ಶಿಪ್ ಇಷ್ಟ ಇಲ್ಲದೆ ಇದ್ದರೂ ಕೂಡ ಮುಂದೆ ಯಾವ ರೀತಿ ಥಿಂಕ್ ಮಾಡೋದು, ಅಥವಾ ಯಾವ ರೀತಿ ಈ ರಿಲೇಷನ್ಶಿಪ್ಪನ್ನು ಸುಧಾರಿಸೋದು, ಯಾವ ರೀತಿ ಫ್ಯಾಮಿಲಿಗೆ ಹೇಳೋದು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ರಿಲೇಷನ್ಶಿಪ್ಪನ್ನು ಒಂದು ಬೆಟರ್ ಸ್ಟೇಜ್ಗೆ ತಗೊಂಡು ಹೋಗಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಮತ್ತು ರಿಲೇಷನ್ಶಿಪ್ಪಲ್ಲಿ ಬರಬೇಕು ಅನ್ನೋ ಥಿಂಕಿಂಗ್ ಇದೆ. ಪ್ರೆಸೆಂಟ್ ಎನರ್ಜಿ ಪ್ರಕಾರ ಈ ರೀತಿಯ ಫೀಲಿಂಗ್ಸ್ ಇದೆ. ನೀವು ಕೂಡ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ನನ್ನ ಲೈಫ್ನಲ್ಲಿ ಇವರು ಇಲ್ಲ, ಅಥವಾ ಇವರು ನನ್ನ ಲೈಫ್ನಿಂದ ದೂರ ಆಗಿದ್ದಾರೆ, ಅಥವಾ ನನ್ನ ಲೈಫ್ನಲ್ಲಿ ಆ ವ್ಯಕ್ತಿ ಮತ್ತೆ ಬರೋದಿಲ್ಲ. ಈ ರೀತಿಯ ಓವರ್ ಥಿಂಕಿಂಗನ್ನು ಬಿಡಿ, ನೆಗೆಟಿವ್ ಆಗಿ ಥಿಂಕ್ ಮಾಡೋದನ್ನು ಬಿಡಿ. ಯಾಕೆ ಅಂದರೆ ಪಾಸಿಟಿವ್ ವೈಬ್ಸ್ ನೀವು ಕಳಿಸ್ಲೇಬೇಕು. ಕೆಲವೊಮ್ಮೆ ಒಂದು ನಿಜವಾದ ನೆನಪು 1000 ನೋವಿಗಿಂತ ಸ್ಟ್ರಾಂಗ್ ಆಗಿರುತ್ತೆ. ಹಾಗಾಗಿ ನಿಮ್ಮ ನೋವನ್ನು ಕಳಿಸ್ಬಾರ್ದು, ಪ್ರೀತಿಯನ್ನು ಹೆಚ್ಚು ಫೀಲ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಯೂನಿವರ್ಸ್ ನಿಮ್ಮೆಲ್ಲರ ಜೀವನಕ್ಕೆ ಪೀಸ್, ಲವ್ ಮತ್ತು ಹ್ಯಾಪಿನೆಸ್ ತಂದುಕೊಡಲಿ. ನಿಮ್ಮ ಕನಸುಗಳು, ನಿಮ್ಮ ರಿಲೇಷನ್ಶಿಪ್ಪಲ್ಲಿರುವ ಯಾವುದೇ ಸಿಚುವೇಶನ್, ಅಡೆತಡೆಗಳು ಇದ್ದರೂ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೂ ಅದೆಲ್ಲವೂ ಕೂಡ ಸರಿಯಾಗಲಿ ಅಂತ ಬ್ಲೆಸ್ ಮಾಡ್ತಾ, ನಿಮ್ಮ ಲೈಫ್ನಲ್ಲಿ ಸಂತೋಷ, ಹ್ಯಾಪಿನೆಸ್ ತುಂಬ ಬ್ಯೂಟಿಫುಲ್ಲಾಗಿ ಮ್ಯಾನಿಫೆಸ್ಟ್ ಆಗಲಿ ಅಂತ ಬ್ಲೆಸ್ ಮಾಡ್ತಾ ಇನ್ನೊಂದು ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ
ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ರೀಡಿಂಗಲ್ಲಿ ಮತ್ತೆ ಸಿಗೋಣ. ಗಾಡ್ ಬ್ಲೆಸ್ ಯು ಆಲ್.